Hello students, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಜ್ಞಾನ್ ಅಕಾಡೆಮಿ. ಈ ವಿಡಿಯೋನಲ್ಲಿ ನಾವೊಂದು KCET ಗೆ ಬೇಕಾಗಿರತಕ್ಕಂತ ಸ್ಟ್ರಾಟಜಿ ಮತ್ತೆ ಪ್ಲಾನ್ ನ ಕೊಡಲಿಕ್ಕೆ ಹೊರಟಿದ್ವಿ. ಸೊ ಹಾಗಾಗಿ ಈ ವಿಡಿಯೋನ ಪೂರ್ತಿ ನೋಡೋದಕ್ಕೆ ಟ್ರೈ ಮಾಡಿ ಬಿಫೋರ್ ಸ್ಟಾರ್ಟಿಂಗ್ ಯುವರ್ KCET ಪ್ರಿಪರೇಷನ್. ಎಸ್ಪೆಷಲಿ ನೀವು ಏನಾದರೂ ಲಾಸ್ಟ್ ಮಿನಿಟ್ ಅಲ್ಲಿ ಪ್ರಿಪರೇಷನ್ ಮಾಡ್ತಿದ್ರೆ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಲುಕ್ ಹಿಯರ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಒಂದು ಸ್ಮಾಲ್ ಪ್ರಮೋಷನಲ್ ಆಕ್ಟಿವಿಟಿ ಇದೆ. ಸೊ ದಿಸ್ ಈಸ್ ಅವರ್ ವಿಜ್ಞಾನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಿದೆ ವಿಜ್ಞಾನ್ ಅಕಾಡೆಮಿ ಕರ್ನಾಟಕ ಅಂತ ಇದೆ. ನೀವೇನಾದರೂ ಲಾಸ್ಟ್ ಮಿನಿಟ್ ಅಲ್ಲಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಟು ದ KCET ಪ್ರೀವಿಯಸ್ ಇಯರ್ ಕ್ವಶನ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ನಾನು ಇಂಪಾರ್ಟೆಂಟ್ ಚಾಪ್ಟರ್ಸ್ KCET ಪ್ರೀವಿಯಸ್ ಇಯರ್ ಕ್ವಶನ್ PYQs ನ ಎಲ್ಲ ಡಿಸ್ಕಸ್ ಮಾಡಿದ್ದೀನಿ. ಇಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್ ಇದೆ. ಅದೇ ರೀತಿ ನೀವೇನಾದ್ರೂ ಇಲ್ಲಿ ನೋಡಿದ್ರೆ ಯು ಹ್ಯಾವ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಇಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಈ ತರ ಡಿಸ್ಕಷನ್ ಇರುತ್ತೆ. ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಕ್ವಶನ್ ನ ಡಿಸ್ಪ್ಲೇ ಮಾಡ್ತೀನಿ, ಅದರ ರಿಲೇಟೆಡ್ ಎಕ್ಸ್ಪ್ಲನೇಷನ್ ಇಲ್ಲಿ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅಗೇನ್ PDF ಬೇಕಾದ್ರೆ ಅದರ ಲಿಂಕ್ ನ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಡೌನ್ ಸೈಡ್ ಕೊಟ್ಟಿರ್ತೀನಿ, ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬಹುದು. ನಾವು ಕಮಿಂಗ್ ಬ್ಯಾಕ್ ಟು ದ ಆಕ್ಚುಯಲ್ ಡಿಸ್ಕಷನ್. ಸೊ ಲೆಟ್ ಅಸ್ ಸಿ ದ ಸ್ಟ್ರಾಟಜಿ. ನೋಡಿ, ನೀವು KCET ಅಲ್ಲಿ ಒಳ್ಳೆ ರ್ಯಾಂಕಿಂಗ್ ತಗೋಬೇಕು ಅಂದ್ರೆ ಮಿನಿಮಮ್ ನಿಮಗೆ ಅರೌಂಡ್ 35 ಮೇಲೆ ಸ್ಕೋರ್ ಇರಲೇಬೇಕಾಗತ್ತೆ ಫಿಸಿಕ್ಸ್ ಅಲ್ಲಿ. ಇಫ್ ಯುವರ್ ಏಮ್ ಈಸ್ ಟು ಗೆಟ್ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್, ಅಟ್ ಲೀಸ್ಟ್ ನೀವು ಲೆಸ್ ದ್ಯಾನ್ 2000 ರ್ಯಾಂಕಿಂಗ್ ಇದ್ರೆ ಯು ಆರ್ ಇನ್ ಸೇಫರ್ ಸೈಡ್. ಅಂಡ್ ಟು ಬಿಗಿನ್ ವಿತ್, ನಿಮ್ಗೆ ಏನಾದ್ರು ಟಾಪ್ 100 ಒಳಗಡೆ ರ್ಯಾಂಕಿಂಗ್ ಬೇಕು ಅಂದ್ರೆ ಎಲ್ಲಾ ಚಾಪ್ಟರ್ಸ್ ಓದಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಇಟ್ ಈಸ್ ಎನಫ್ ಟು ಸ್ಕೋರ್ ಲೆಸ್ ದ್ಯಾನ್ 2000 ರ್ಯಾಂಕಿಂಗ್ ಅಂದ್ರೆ ನಾ ಕೆಲವೊಂದು ಟಿಪ್ಸ್ ನ ಕೊಡ್ತೀನಿ, ಅದನ್ನ ಫಾಲೋ ಮಾಡಿ ಡೆಡಿಕೇಟೆಡ್, ಹೈಲಿ ಡೆಡಿಕೇಟೆಡ್, ಟೈಮ್ ಎಫಿಷಿಯನ್ಸಿನ ಪಕ್ಕಾ ಫಾಲೋ ಮಾಡಿಕೊಂಡು ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ ಯುವರ್ ಡ್ರೀಮ್ ಕಾಲೇಜ್. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ನೋಡಿ, ನೀವೇನಾದ್ರು ಲಾಸ್ಟ್ ಮೂಮೆಂಟ್ ಅಲ್ಲಿ KCET ಪ್ರಿಪರೇಷನ್ ಮಾಡ್ತಿದ್ರೆ ಫಸ್ಟ್ PUC ನ ಲಾಸ್ಟ್ ಪ್ರಿಫರೆನ್ಸ್ ಇಟ್ಕೊಳ್ಳಿ, ಸೆಕೆಂಡ್ PUC ಸಿಲೆಬಸ್ ನ ಫಸ್ಟ್ ಪ್ರಿಫರೆನ್ಸ್ ಆಗಿ ಇಟ್ಕೊಳ್ಳಿ. ಯಾಕೆ ಸರ್ ಹೀಗೆ ಹೇಳ್ತಿದ್ರಿ ಅಂದ್ರೆ, ಯು ಲುಕ್ ಅಟ್ ದ ಇಯರ್ ವೈಸ್ ಅನಾಲಿಸಿಸ್. ಇಯರ್ ವೈಸ್ ಅನಾಲಿಸಿಸ್ ನ ನೋಡಿದ್ರೆ ಆನ್ ಅನ್ ಆವರೇಜ್ ಒಂದೊಂದು ಚಾಪ್ಟರ್ ಇಂದ ಬರೀ ಒಂದೇ ಕ್ವಶನ್ ಬರ್ತಿರೋದು. ನಾನು ಹೇಳ್ತಿರೋದು ಆನ್ ಅನ್ ಆವರೇಜ್ ಅಂದ್ರೆ ನಮ್ಗಿರೋದು 15. ಅಫ್ಕೋರ್ಸ್ ಈ ಚಾಪ್ಟರ್ ನ ರಿಮೂವ್ ಮಾಡಿದ್ದಾರೆ, ಇದನ್ನ ಡಮ್ಮಿ ಚಾಪ್ಟರ್, ಇವನ್ ಯು ಕ್ಯಾನ್ ಸಿ ಇದನ್ನ ರಿಮೂವ್ ಮಾಡಿದ್ದಾರೆ. ಇದರಿಂದ ಏನ್ ಅಂತ ಕ್ವಶನ್ಸ್ ಏನ್ ಬರಲ್ಲ, ಹಾಗಾಗಿ ಇದನ್ನ ಸೇಫರ್ ಸೈಡ್ಗೆ ತೆಗೆದ್ಬಿಡಿ. ಲೆಟ್ ಅಸ್ ಇಗ್ನೋರ್ ದ ಚಾಪ್ಟರ್, ಫಸ್ಟ್ ಚಾಪ್ಟರ್. ಸೊ ನಿಮ್ಗೆ 14 ಚಾಪ್ಟರ್ ಉಳ್ಕೊಳ್ಳುತ್ತೆ. ಈ 14 ಚಾಪ್ಟರ್ ಇಂದ ಮ್ಯಾಕ್ಸಿಮಮ್ ಅಂದ್ರೆ 14ರಿಂದ 18 ಕ್ವಶನ್, ಆನ್ ಅನ್ ಆವರೇಜ್ 1 ಕ್ವಶನ್ ಪರ್ ಚಾಪ್ಟರ್ ಅಂತ ಅನ್ಕೊಳ್ಳೋಣ. ಸೊ ಲುಕ್ ಅಟ್ ದ ಇಯರ್ ವೈಸ್ ಅನಾಲಿಸಿಸ್. ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ 1 ಕ್ವಶನ್, ಮತ್ತೆ ಇದು ಮೋಷನ್ ಅಂಡ್ ಸ್ಟ್ರೈಟ್ ಲೈನ್ ಪೇನ್ 1. ಇಲ್ಲಿ 2 ಇದೆ. ವರ್ಕ್, ಎನರ್ಜಿ ಅಂಡ್ ಪವರ್ 2 ಇದೆ. ಅಂಡ್ ರಿಮೈನಿಂಗ್ ಆಲ್ ಆರ್ 1. ಇದು ಯಾವ್ದು? ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ 2 ಇದೆ. ಅಗೇನ್ ಥರ್ಮೋಡೈನಮಿಕ್ಸ್ ಲಾಸ್ಟ್ ಇಯರ್ ಅಲ್ಲಿ ಕೊಟ್ಟೇ ಇಲ್ಲ, ಅದ್ರ ಲಾಸ್ಟ್ ಇಯರ್ 1 ಕೊಟ್ಟಿದ್ದಾರೆ. ಈ ರೀತಿ ಹೋಗ್ತಾ ಇದೆ. ಸೊ ಅದಕ್ಕೆ ಹೇಳಿದ್ ನಾನು, ಫಸ್ಟ್ PUC ನ ಲಾಸ್ಟ್ ಪ್ರಿಫರೆನ್ಸ್ ಆಗಿ ಇಟ್ಕೊಳ್ಳಿ, ಸೆಕೆಂಡ್ PUC ನ ಫಸ್ಟ್ ಪ್ರಿಫರೆನ್ಸ್ ಆಗಿ ಇಟ್ಕೊಳ್ಳಿ. ಈ PDF ಬೇಕಾದ್ರೆ ನಿಮ್ಗೆ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಥವಾ ಕಾಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡ್ತೀನಿ, ಯು ಕ್ಯಾನ್ ಗೋ ಥ್ರೂ ದಟ್ ಒನ್. ಕಮಿಂಗ್ ಟು ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್. ನೋಡಿ, ನೀವು ಇದನ್ನ ಸಪರೇಟ್ ಆಗಿ ಸ್ಟಡಿ ಮಾಡೋ ಅವಶ್ಯಕತೆ ಇಲ್ಲ. ವೆನ್ ಯು ಆರ್ ಡೂಯಿಂಗ್ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವೇನಾದ್ರು ಸ್ಟಾರ್ಟ್ ಮಾಡ್ಕೋಬೇಕಾದ್ರೆ ಮೋಷನ್ ಇನ್ ಸ್ಟ್ರೈಟ್ ಲೈನ್ ಅದರಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಮೋಷನ್ ಇನ್ ಎ ಪ್ಲೇನ್ ಅದರಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಲಾಸ್ ಆಫ್ ಮೋಷನ್, ವರ್ಕ್, ಎನರ್ಜಿ, ಪವರ್, ಈ ತರ ಇದರಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನ ಓದ್ತಾ ಹೋಗಿ. ಅದರಲ್ಲೂ ಈ ಗ್ರಾವಿಟೇಷನ್ ನ ಒಂಚೂರು ನೀಟಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ಗ್ರಾವಿಟೇಷನಲ್ ಫೀಲ್ಡ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ, ಅದು ನಿಮಗೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅಲ್ಲೂ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಸೊ ಇನ್ ಮಿಕ್ಕಿದನ್ನ ಇದ್ರ ಆಮೇಲೆ ಹೇಳ್ತಾ ಇದ್ದೀನಿ. ಫಸ್ಟ್ PUC ಆಮೇಲೆ ಡಿಸ್ಕಸ್ ಮಾಡ್ತೀನಿ. ಕಮಿಂಗ್ ಟು ದ ಸೆಕೆಂಡ್ PUC, ದ ಮೋಸ್ಟ್ ಇಂಪಾರ್ಟೆಂಟ್. ನಂಗೆ ಗೊತ್ತು ನೀವು ಇದ್ರ ಬಗ್ಗೆ ಈಗರಸ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀರಿ ಅಂತ. ಸೆಕೆಂಡ್ PUC ಪ್ಯಾಟ್ರನ್ ನ ಗಮನಿಸಿದ್ರೆ, ಲುಕ್ ಅಟ್ ದ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಲಾಸ್ಟ್ ಇಯರ್ ಅಂದ್ರೆ 2024 ನಲ್ಲಿ 5 ಕ್ವಶನ್ಸ್ ಬಂದಿದೆ, ಇನ್ನು ಜಾಸ್ತಿ ಬರೋ ಸಾಧ್ಯತೆ ಕೂಡ ಇದೆ. ಅಂಡ್ ಲುಕ್ ಅಟ್ ದ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್. ನೋಡಿ, 2 ಬಂದಿದೆ ಅನ್ಸುತ್ತೆ, ಬಟ್ ಈ ಸತಿ ಜಾಸ್ತಿ ಕೊಡೋ ಎಕ್ಸ್ಪೆಕ್ಟೇಷನ್ಸ್ ಇದೆ. ಯಾಕೆ ಅಂದ್ರೆ ಅದು ಇಂಪಾರ್ಟೆಂಟ್ ಚಾಪ್ಟರ್. ಅರೆ ಕೆಪಾಸಿಟನ್ಸು, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅವೆಲ್ಲ ಸೇರಿ ಈ ಸತಿ ಒಂದು 5ರಿಂದ 6 ಕ್ವಶನ್ ಬರೋ ಸಾಧ್ಯತೆ ಇದೆ. ಅಂಡ್ ಲುಕ್ ಅಟ್ ದ ಥರ್ಡ್ ಚಾಪ್ಟರ್ ಕರೆಂಟ್ ಎಲೆಕ್ಟ್ರಿಸಿಟಿ ಅಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಅಗೈನ್ ಸಿಮಿಲರ್ಲಿ ಫೋರ್ತ್ ಚಾಪ್ಟರ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಸೊ ಆನ್ ಆನ್ ಆವರೇಜ್ ಇಲ್ಲಿ ಲಿಸ್ಟ್ ಬರ್ತಿದೆ ನೋಡಿ, 5 ಕ್ವಶನ್ಸ್ ಬರ್ತಿದೆ. ಅರೆ ಇಲ್ಲೊಂದು 5 ಅನ್ಕೊಳ್ಳೋಣ, ಇಲ್ಲೊಂದು 5. ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್
20 ಕ್ವಶನ್ಸ್ ಫ್ರಮ್ ದಿಸ್ ದಿಸ್ 4 ಚಾಪ್ಟರ್ಸ್, ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ 4 ಚಾಪ್ಟರ್ ನಲ್ಲಿ ಮಿನಿಮಮ್ 20 ಕ್ವಶನ್ಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇವನ್ ಟ್ರೆಂಡ್ ಕೂಡ ಹಾಗೆ ಇದೆ, ಬೇಕಾದ್ರೆ ಗಮನಿಸಬಹುದು ನೀವು. ಸೊ ಹಾಗಾಗಿ ನೀವೇನಾದ್ರೂ KCET ಪ್ರಿಪರೇಷನ್ ಈಗ ಸ್ಟಾರ್ಟ್ ಮಾಡ್ತಿದ್ರೆ, ಇನ್ ದ ಲಾಸ್ಟ್ ಮಿನಿಟ್ ಸ್ಟಾರ್ಟ್ ಮಾಡ್ತಿದ್ರೆ, ಸ್ಟಾರ್ಟ್ ವಿತ್ ದೀಸ್ 4 ಚಾಪ್ಟರ್ಸ್ 1 2 3 4. ಅಗೇನ್ ನಿಮ್ಗೆ ಏನಾದ್ರೂ ಫುಲ್ ಕೋರ್ಸ್ ಬೇಕು ಅಂದ್ರೆ ಫ್ರೀ ಆಗಿ ಅವೈಲಬಲ್ ಇದೆ ನಮ್ಮ ವಿಜ್ಞಾನ್ ಅಕಾಡೆಮಿಯಲ್ಲಿ. ಇಫ್ ಯು ಹ್ಯಾವ್ ಟೈಮ್, ನಾನು ಕಂಪಲ್ಸರಿಯಾಗಿ ಓದಿ ಅಂತ ಹೇಳ್ತಿಲ್ಲ, ಅಷ್ಟು ಮಾರ್ಕ್ಸ್ ನ ಸ್ಕೋರ್ ಮಾಡಬೇಕು ಅಂತ ನಿಮ್ಗೆ ಏನಾದ್ರೂ ತುಂಬಾ ಈಗರಸ್ ಆಗಿದ್ರೆ, ವಿ ಹ್ಯಾವ್ ಕಂಪ್ಲೀಟ್ ಕೋರ್ಸ್ ಡೆಡಿಕೇಟೆಡ್. ನೀವೇನು ಪೇ ಮಾಡೋ ಅವಶ್ಯಕತೆ ಇಲ್ಲ. ಹಿಯರ್ ಪ್ಲೇ ಲಿಸ್ಟ್ಗೆ ಹೋದ್ರೆ ಇಲ್ಲಿ ನೋಡಿ, ಇಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ಇಲ್ಲಿ ಕಂಪ್ಲೀಟ್ ಪ್ಲೇ ಲಿಸ್ಟ್ ಇದೆ. ಇಲ್ಲಿ ಕೆಪಾಸಿಟೆನ್ಸ್ ಇದೆ, ಇಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ ಇದೆ, ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಇಷ್ಟು ಚಾಪ್ಟರ್ ನಾನು ಆಲ್ರೆಡಿ ಮಾಡಿರ್ತೀನಿ. ಫ್ಯೂಚರ್ ಅಲ್ಲಿ ಇನ್ನೂ 4 ಚಾಪ್ಟರ್ ಮಾಡಿ ಇರ್ತೀನಿ. ಓಕೆ, ಲೆಟ್ಸ್ ಕಮ್ ಬ್ಯಾಕ್. ಅಗೇನ್ ಆಫ್ಟರ್ ದೀಸ್ ಚಾಪ್ಟರ್, ಸರ್ 4 ಚಾಪ್ಟರ್ ಓದ್ಮೇಲೆ ಮತ್ತೆ ಯಾವುದಕ್ಕೆ ಪ್ರಿಯಾರಿಟಿ ಕೊಡಬೇಕು? ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಲಾಸ್ಟ್ ಅಲ್ಲಿ ಓದ್ಕೊಳ್ಳಿ, ಯಾಕಂದ್ರೆ ಅದರಿಂದ ನೋಡಿದ್ರೆ ನಿಮಗೆ ವೆರಿ ಲೆಸ್ ನಂಬರ್ ಆಫ್ ಕ್ವಶನ್ಸ್ ಬರ್ತಿದೆ. ಸೊ ಆಲ್ಮೋಸ್ಟ್ ಇಲ್ಲಿ ಎಷ್ಟು ಬರ್ತಿದೆ? ಸೊ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ 0 1 2 ಕ್ವಶನ್ಸ್ ಆ ತರ ಬರ್ತಾ ಇದೆ. ಸೊ ಯು ಕ್ಯಾನ್ ಕೀಪ್ ಇಟ್ ಲಾಸ್ಟ್. ಲುಕ್ ಅಟ್ ನೆಕ್ಸ್ಟ್ ಚಾಪ್ಟರ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಲಾಸ್ಟ್ ಇಯರ್ ನ ಗಮನಿಸಿದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇಂದ ಎಷ್ಟು ಕ್ವಶನ್ ಬಂದಿದೆ ಅಂದ್ರೆ, ಸೊ they have asked 4 questions. ಇಲ್ಲಿದೆ ನೋಡಿ, 4 questions ಬಂದಿರೋದ್ರಿಂದ ಅಗೈನ್ 4 ನೋಡಿ. ನಿಮ್ಮ KCET ಅಲ್ಲಿ ಟಾಪರ್ ಸ್ಕೋರ್ ಅರೌಂಡ್ 45 to 55 ಮಧ್ಯದಲ್ಲಿ ಇರುತ್ತೆ. ಇಟ್ ಇಸ್ ನಾಟ್ ಬೋರ್ಡ್ ಎಕ್ಸಾಮ್. ಅರೆ ಎಲ್ಲಾ ಕ್ವಶನ್ಸ್ ಆನ್ಸರ್ ಮಾಡಿ 100 ಔಟ್ ಆಫ್ 100 ತಗೊಳ್ಳೋ ತರ KCET ಎಕ್ಸಾಮ್ ಇರಲ್ಲ. ಕ್ವಶನ್ಸ್ ಸ್ಟ್ಯಾಂಡರ್ಡ್ ಇರುತ್ತೆ, ಕಾಂಪಿಟೇಷನ್ ಆಗಿದೆ. ಇಟ್ಸ್ ಅ ಕಾಂಪಿಟೇಟಿವ್ ಎಕ್ಸಾಮ್, ಇಟ್ಸ್ ನಾಟ್ ಲೈಕ್ ಎ ಬೋರ್ಡ್ ಎಕ್ಸಾಮ್. ನೀವು 45 ಏನಾದ್ರೂ ಸ್ಕೋರ್ ಮಾಡಿದ್ರೆ ಫಿಸಿಕ್ಸ್ ಅಲ್ಲಿ ನಿಮ್ಮ ರ್ಯಾಂಕಿಂಗ್ ಲೆಸ್ ದ್ಯಾನ್ 2000 ಇರುತ್ತೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಸೊ ಅಂದ್ರೆ ಬರೀ ಫಿಸಿಕ್ಸೇ ಅಂತಲ್ಲ, ನೀವು ಫಿಸಿಕ್ಸ್ ಅಲ್ಲಿ 45 ಸ್ಕೋರ್ ಮಾಡೋ ಎಬಿಲಿಟಿ ಇದೆ ಅಂದ್ರೆ ಬೈ ಡಿಫಾಲ್ಟ್ ಬೇರೆ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಒಳ್ಳೆ ಸ್ಕೋರ್ ಮಾಡೋ ಎಬಿಲಿಟಿ ನಿಮ್ಗೆ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಅಂಡರ್ಸ್ಟುಡ್. ಅಗೇನ್ ಕರೆಂಟ್ ಎಲೆಕ್ಟ್ರಿಸಿಟಿ ನೋಡಿ, ಆಲ್ಟರ್ನೇಟಿಂಗ್ ಕರೆಂಟ್ ನ ನೋಡಿ. ಅಗೈನ್ ದೇ ಆರ್ ಆಸ್ಕಿಂಗ್ 3 ಕ್ವಶನ್ಸ್ ಆನ್ ಅನ್ ಆವರೇಜ್ 3 3 4 3. ಸೊ ಈ 4 ಚಾಪ್ಟರ್ ಆದ್ಮೇಲೆ ಆಲ್ಟರ್ನೇಟಿಂಗ್ ಕರೆಂಟ್ಗೆ ಪ್ರಿಫರೆನ್ಸ್ ಕೊಡಿ. ಅಂಡ್ ಅಗೈನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಇದಕ್ಕೆ ಒಂದು 3 hours ಗಿಂತ ಜಾಸ್ತಿ ಟೈಮ್ ಕೊಡೋ ಇದಕ್ಕೆ ಸೀನ್ ಇಲ್ಲ, ಯಾಕಂದ್ರೆ ನಿಮ್ಗೆ ಗೊತ್ತು ಆ ಚಾಪ್ಟರ್ ಬಗ್ಗೆ. ಅಗೈನ್ ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ಐ ನೋ ಇಟ್ಸ್ ಅ ವೆರಿ ವೆರಿ ಬಿಗ್ ಚಾಪ್ಟರ್, ಸಿಕ್ಕಾಪಟ್ಟೆ ದೊಡ್ಡ ಚಾಪ್ಟರ್, ಬಟ್ ಸ್ಟಿಲ್ 4 to 5 ಕ್ವಶನ್ಸ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಈ 4 ಚಾಪ್ಟರ್ ಆದ್ಮೇಲೆ ಎಸಿ ಆದ್ಮೇಲೆ ರೇ ಆಪ್ಟಿಕ್ಸ್ ಪ್ರಿಫರೆನ್ಸ್ ಕೊಡಿ. ಇದಕ್ಕೊಂದು 2-3 ಡೇಸ್ ಆದ್ರೂ ಡೆಡಿಕೇಟ್ ಮಾಡಲೇಬೇಕಾಗತ್ತೆ. ಅಗೈನ್ ವೇವ್ ಆಪ್ಟಿಕ್ಸ್ ನೋಡಿ, ವೇವ್ ಆಪ್ಟಿಕ್ಸ್ ಈಸಿ ಅಂತ ಅನ್ಕೊಂಡಿರ್ತೀರಿ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಬಟ್ ವೇವ್ ಆಪ್ಟಿಕ್ಸ್ ಅಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ಕರೆಕ್ಟ್ ಆಗಿ ಅಟೆಂಡ್ ಮಾಡ್ಬೇಕಾದ್ರೆ ಫಸ್ಟ್ PUC ವೇವ್ಸ್ ನ ಅರ್ಥ ಮಾಡ್ಕೊಂಡಿರ್ಬೇಕು. ಹಾಗಾಗಿ ಒಂಚೂರು ರಿಸ್ಕ್, ಇದಕ್ಕೆ ಜಾಸ್ತಿ ಟೈಮ್ ಕೊಡೋದು. ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನ ಓದ್ಕೊಳ್ಳಿ, ಬಟ್ ಸ್ಟಿಲ್ ವೇವ್ಸ್ ಆಗಿದ್ರೆ ಇಲ್ಲಿ ನಿಮ್ಗೆ ಕಂಫರ್ಟ್ ಆಗಿರ್ತಿತ್ತು ವೇವ್ ಆಪ್ಟಿಕ್ಸ್ ನಲ್ಲಿ. ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್, ರೇಡಿಯೇಷನ್, ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಅಂಡ್ ರೇಡಿಯೇಷನ್, ಆಟಮ್ಸ್, ನ್ಯೂಕ್ಲಿಯರ್ ಅಂಡ್ ಸೆಮಿಕಂಡಕ್ಟರ್. ಸೊ ಇವೆಲ್ಲ ಒಂದು ಸೆಕೆಂಡ್ ಕ್ಯಾಟಗರಿ ಆಫ್ ಚಾಪ್ಟರ್ಸ್ ಅಂತ ಹೇಳ್ಬೋದು. ಅಂದ್ರೆ ನಾನು ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂತ ಏನ್ ಕೊಟ್ಟಿದ್ದೀನಿ, ಅದ ಆದ್ಮೇಲೆ ಈ ಕ್ವಶನ್ಸ್ ನ ಈ ಕಾನ್ಸೆಪ್ಟ್ಸ್ ನ ಡಿಸ್ಕಸ್ ಮಾಡಕ್ಕೆ ಟ್ರೈ ಮಾಡಿ, ಈ ಕಾನ್ಸೆಪ್ಟ್ಸ್ ನ ಓದೋದಕ್ಕೆ ಟ್ರೈ ಮಾಡಿ. ಸೊ ದಿಸ್ ಶುಡ್ ಬಿ ಸೆಕೆಂಡ್ ಪ್ರಿಯಾರಿಟಿ. ಇವೆಲ್ಲ ಆದ್ಮೇಲೆ ನೀವು ಫಸ್ಟ್ PUC ಗೆ ಬರಕ್ಕೆ ಟ್ರೈ ಮಾಡಿ. ಫಸ್ಟೇ ಹೋಗಿ ಫಸ್ಟ್ PUC ಚಾಪ್ಟರ್ಸ್ ನ ಇಟ್ಕೊಂತ ಕೂತ್ಕೋಬೇಡಿ. ಅದರಲ್ಲೂ ನೋಡಿ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಮೋಸ್ಟ್ಲಿ ನಿಮ್ಮ ಕಾಲೇಜಲ್ಲಿ ತುಂಬಾ ಫಾಸ್ಟ್ ಆಗಿ ಮಾಡಿರ್ತಾರೆ, ಯಾಕಂದ್ರೆ ಎಕ್ಸಾಮ್ ಟೈಮ್ ಬರ್ತಿರುತ್ತೆ, ಲಾಸ್ಟ್ ಅಲ್ಲಿ ಮಾಡ್ತಿರ್ತಾರೆ. ಹಾಗಾಗಿ ನಿಮ್ಗೆ ಕಾನ್ಸೆಪ್ಟ್ಸ್ ಅಷ್ಟೊಂದು ಗ್ರೂಪ್ ಇಲ್ಲದೆ ಇರ್ಬೋದು. ಈಗ ಅದನ್ನ ಇಟ್ಕೊಂಡು ಕೂತ್ರೆ ಈ ಇಂಪಾರ್ಟೆಂಟ್ ಚಾಪ್ಟರ್ಸ್ಗೆ ಟೈಮ್ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಇಂಥ ಚಾಪ್ಟರ್ಸ್ ನ ಬೇರೆ ದಾರಿ ಇಲ್ಲೇ ಲಾಸ್ಟ್ ಪ್ರಿಯಾರಿಟಿ ಆಗಿ ಇಟ್ಕೊಳ್ಳಿ. ಅಂಡ್ ಅಟ್ಲೀಸ್ಟ್ ಫಸ್ಟ್ PUC ನೀವೇನಾದ್ರು ಓದಂಗಿದ್ರೆ ಈ ಟಾಪಲ್ಲಿ ಇರ್ತಕ್ಕಂಥ ಚಾಪ್ಟರ್ಸ್ ನ ಒಂಚೂರು ನೀಟಾಗಿ, ಅದರಲ್ಲೂ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನಿದೆ, ಅರೆ ಈ ಮೋಷನ್ ಇನ್ ಪ್ಲೇನ್ ಅಲ್ಲಿ ಟೈಮು, ರೇಂಜ್ ಆಫ್ ದ ಪ್ರೊಜೆಕ್ಟೈಲ್, ಮತ್ತೆ ಮ್ಯಾಕ್ಸಿಮಮ್ ಹೈಟ್ ಆಫ್ ದ ಪ್ರೊಜೆಕ್ಟೈಲ್, ಇದ್ರ ಮೇಲೆ ಕ್ವಶನ್ಸ್ ಜಾಸ್ತಿ ರಿಪೀಟ್ ಆಗ್ತಾ ಇದೆ. ಅದೇ ತರ ಮೋಷನ್ ಇನ್ ಸ್ಟ್ರೈಟ್ ಲೈನ್, ಇಕ್ವೇಶನ್ಸ್ ಆಫ್ ಮೋಷನ್ ಇದೆಯಲ್ಲ, v is equals to u plus at, s is equal to ut plus half at square, v square is equal to u square plus 2as. ಸೊ ಈ ತರ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನ ಡಿಸ್ಕಸ್ ಮಾಡಿ ಅದ್ರ ಮೇಲೆ ಪ್ರಾಬ್ಲಮ್ಸ್ ನ ನೋಡ್ಕೊಂಡು ಹೋಗಿ, ಸುಮ್ಮನೆ ನೋಡ್ಕೊಂಡು ಹೋಗೋದಲ್ಲ, ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಸೊ ಅಟ್ ಲೀಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ನ ಒಂದು ಕೀ ನೋಟ್ಸ್ ತರ ಮಾಡ್ಕೊಂಡು ಹೋಗಿ. ಓಕೆ,
score less than 2000 if you use less than 2000 if you use your time very effectively. So ತುಂಬಾ ಡೆಡಿಕೇಟಿವ್ ಆಗಿರಬೇಕಾಗತ್ತೆ. You have to be alert. You need not to waste any time. So distractions ಇರಬಹುದು, but still it is your future. ನಿಮ್ಮ ಫ್ಯೂಚರ್ ನಿಮ್ಮ ಕೈಯಲ್ಲಿ ಇದೆ. Make sure you get a good college. Again ಮತ್ತೆ ಹೇಳ್ತಾ ಇದ್ದೀನಿ, if you are preparing for next year, ನೀವೇನಾದ್ರು ಈಗ ಸೆಕೆಂಡ್ PUC ಬಂದಿರೋ ಸ್ಟೂಡೆಂಟ್ಸ್ ಆಗಿದ್ರೆ ಕಂಪ್ಲೀಟ್ ಸಿಲೆಬಸ್ ನ ಓದೋದಕ್ಕೆ ಟ್ರೈ ಮಾಡಿ. ನಿಮ್ಮ ಹತ್ರ ಸಿಕ್ಕಾಪಟ್ಟೆ ಟೈಮ್ ಇದೆ, ಹಾಗಾಗಿ ಡೋಂಟ್ ವೇಸ್ಟ್ ದ ಟೈಮ್. ಅಂಡ್ ಅಗೈನ್ ನಿಮ್ಮಲ್ಲಿ ತುಂಬಾ ಜನ ಒನ್ ಶಾರ್ಟ್ ವಿಡಿಯೋಸ್ ಮಾಡಿ ಸರ್ ಅಂತ ಕೇಳ್ತಾ ಇದ್ರಿ. ಒನ್ ಶಾರ್ಟ್, ಸೊ ಅದು ರೆಡಿ ಆಗ್ತಾ ಇದೆ ನೋಡಿ. KCETಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕಂಟೆಂಟ್ ನ ನಾನು ಸ್ಲೈಡ್ಸ್ ಅಲ್ಲಿ ತಗೊಂಡ್ಬಂದು ಇದೇ ರೀತಿ ಡಿಸ್ಪ್ಲೇ ಮಾಡ್ತಾ ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಬಟ್ ಸ್ಟಿಲ್ ನಿಮ್ಮ ಹತ್ರ ಟೈಮ್ ಇದ್ರೆ ಫುಲ್ ಸಬ್ಜೆಕ್ಟ್ ನ ಗ್ರಿಪ್ ಅಲ್ಲಿ ಇಟ್ಕೊಳ್ಳಕ್ಕೆ ಟ್ರೈ ಮಾಡಿ. ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಈ ಚಾನಲ್ ಎಫೆಕ್ಟ್ ವರ್ತ್ ಅಂತ ಅನ್ಸಿದ್ರೆ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ನಾನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡಲ್ಲ, ಬಟ್ ಸ್ಟಿಲ್ ಯಾರಿಗೆ ನೀಡ್ ಇದೆಯೋ ಅವ್ರಿಗಾದ್ರೂ ಶೇರ್ ಮಾಡಿ. ಐ ಹ್ಯಾವ್ ಡನ್ ಅ ಲಾಟ್ ಆಫ್ ವಿಡಿಯೋಸ್, ತುಂಬ ವಿಡಿಯೋಸ್ನ ಮಾಡಿದ್ದೀನಿ. ಯು ಕ್ಯಾನ್ ಹ್ಯಾವ್ ಎ ಲುಕ್ ಅಟ್ ಹಿಯರ್. ಇಟ್ ಈಸ್ ನಾಟ್ ಲೈಕ್ ಓನ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆ ಥರ ಅಲ್ಲ, ಕಂಪ್ಲೀಟ್ ಸಿಲೆಬಸ್ನ ಮಾಡಿದ್ದೀನಿ. ಅರೆ ನೀಟ್ ಲೆವೆಲ್ಗೆ ಹೌ ಕ್ಯಾನ್ ಯು ಪೇ ಅ ಲ್ಯಾಕ್ಸ್ ಟುಗೆದರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್. ಸೊ ಅಂಥವ್ರಿಗಾದ್ರೂ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಆಗಿದೆ. ಇನ್ನೂ ಸ್ವಲ್ಪ ಟೈಮ್ ಕೊಟ್ಟರೆ ಐ ವಿಲ್ ಡೂ ಕಂಪ್ಲೀಟ್ ಸಿಲೆಬಸ್ ಆಫ್ ದ ಫಿಸಿಕ್ಸ್. ಯು ಕ್ಯಾನ್ ಸಿ ಹಿಯರ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ನಡೀತಿದೆ ಈಗ ಸದ್ಯಕ್ಕೆ. ಐ ಹ್ಯಾವ್ ಡನ್ ಕರೆಂಟ್ ಎಲೆಕ್ಟ್ರಿಸಿಟಿ ಕಂಪ್ಲೀಟ್ ಆಗಿದೆ. ಅದೇ ರೀತಿ ಯು ಕ್ಯಾನ್ ಸಿ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಕಂಪ್ಲೀಟ್ ಆಗಿದೆ. ನೋಡಿ, ನಾನು ಒನ್ ಶಾರ್ಟು ಟೂ ಶಾರ್ಟು ಆ ಥರ ವಿಡಿಯೋ ಮಾಡಿಲ್ಲ, ಕಂಪ್ಲೀಟ್ ಸಿಲೆಬಸ್ ಇನ್ ಡೆಪ್ತ್ ಆಗಿ ಮಾಡಿದ್ದೀನಿ. You can see my effort here, almost 1 hour, 1.5 hour, 30 minutes, 20 minutes, 40 minutes, ಈ ತರ ವಿಡಿಯೋಸ್ ಇದೆ. 2 hours ವರೆಗೂ ಇದೆ. ಕಂಪ್ಲೀಟ್ ಕೋರ್ಸ್ ನ ಡಿಸ್ಕಸ್ ಮಾಡಿದ್ದೀನಿ. ಇಫ್ ಯು ಹ್ಯಾವ್ ಟೈಮ್ ಇದ್ರೆ, ಎಸ್ಪೆಷಲಿ ಈಗ ಏನಾದ್ರು ಸೆಕೆಂಡ್ PUC ಸ್ಟಾರ್ಟ್ ಮಾಡ್ತಿದ್ರೆ ಕಂಪ್ಲೀಟ್ ಕೋರ್ಸ್ ಅನ್ನ ತಗೊಳ್ಳಿ, ಕಂಪ್ಲೀಟ್ ನೋಟ್ಸ್ ಅನ್ನ ನೀವೇ ಮಾಡ್ಕೊಳ್ಳಿ. ಅಂದ್ರೆ ತಗೊಳ್ಳಿ ಅಂದ್ರೆ ನಾನೇನು ದುಡ್ಡು ಕೇಳ್ತಿಲ್ಲ, ಇಟ್ಸ್ ಫ್ರೀ ಆಫ್ ಕಾಸ್ಟ್ ಅವೈಲಬಲ್ ಇದೆ. ಯು ಕ್ಯಾನ್ ಫಾಲೋ ಅವರ್ ಚಾನಲ್ ಫಾರ್ ಅ ಕ್ವಾಲಿಟಿ ಕಂಟೆಂಟ್. ನ್ಯಾಷನಲ್ ಲೆವೆಲ್ ಕ್ವಾಲಿಟಿ ಇರುತ್ತೆ. ಕ್ವಾಲಿಟಿ ಬಗ್ಗೆ awareness, quality ಬಗ್ಗೆ ಭಯ ಬೇಡ. ಸೊ ಐ ಹೋಪ್ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್. ನಿಮ್ಗೆ ಏನಾದ್ರು ವರ್ತ್ ಅನ್ಸಿದ್ರೆ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಸಿಕ್ಕಾಪಟ್ಟೆ ಓದ್ತಾರಿ. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.